ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನಿಕೇಶನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನಿವತ್ತು ನನ್ನ ಬ್ಲಾಗ್ನ ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ನೈಟ್ ಮನೆಯಿಂದ ಹೊರಟಾಗ ನೈಟ್ 1:30 ಆಗೋಗಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ನಾವು ಬೆಳಗ್ಗೆನೆ 4:40 5 o'clock ಅಷ್ಟು ಆ ಟೈಮ್ಗೆ ನಾವು ಮಂತ್ರಾಲಯ ರೀಚ್ ಆದ್ವಿ. ಸೊ ನೈಟ್ ಮನೆಗೆ ಬಿಟ್ಟಾಗಿಂದ ಇಲ್ಲಿವರೆಗೂ ಬಂದಮೇಲೆ ನಾವು ರೂಮ್ ಸರ್ಚ್ ಮಾಡಿ ರೂಮ್ ನೋಡಿ, ನಾವು ಫ್ಯಾಮಿಲಿ ಇರೋದ್ರಿಂದ ಸೊ 2 ರೂಮ್ಸ್ನ ತಗೊಂಡಿದ್ವಿ. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಬೇಗನೆ ಬರಬೇಕು ಅಂತ ಹೇಳಿಬಿಟ್ಟು ನಾವು ಅರೌಂಡ್ 7 o'clock ಅಷ್ಟೊತ್ತಿಗೆಲ್ಲ ನಾವು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಟೆಂಪಲ್ ಹತ್ರ. ಆಲ್ರೆಡಿ ನೋಡಿ ಎಷ್ಟು ಜನ ತುಂಬಿಟ್ಟಿದ್ದಾರೆ ಅಂತ ಹೇಳಿ. ನಾವು ಈ ಸಲ ಮಂತ್ರಾಲಯ ಬಂದಿದ್ದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಪ್ಲಾನ್ ಮಾಡಿದ್ದೇ ಬೇರೆ ರೀತಿ ಇತ್ತು. ಸೊ ನಾವು ಬಂದಿದ್ದೇ ಸಡನ್ ಆಗಿ. ಯಾಕಿಷ್ಟು ಸಡನ್ ಆಗಿ ಅಂತ ಹೇಳ್ತಾನೆ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲರೂ ಹೇಳೋ ಹಾಗೆ ರಾಯರ್ ಪವಾಡ ನಮ್ಮನೇಲೂ ಕೂಡ ನಡೀತು. ಅಂದರೆ ನಾವು ಎಷ್ಟೋ ವರ್ಷದಿಂದ ವೆಯ್ಟ್ ಮಾಡ್ತಿರೋ ಅಂತ ಒಂದು ಕೆಲಸ ಸಡನ್ ಆಗಿ ನಮಗೆ ಸಕ್ಸಸ್ ಆಯಿತು. ಒಂದು ಮ್ಯಾನಿಫೆಸ್ಟ್ ಕೂಡ ಆಗಿತ್ತು, ಈ ಕೆಲಸ ಬೇಗನೆ ಆಗಲಿ ಅಂತ ಹೇಳಿ. ಆ್ಯಕ್ಚುಲಾಗಿ ನಮ್ಮ ಪ್ಲಾನ್ ಇದ್ದಿದ್ದು ಇಡೀ ನಮ್ಮ ಫ್ಯಾಮಿಲಿ, ಅಂದರೆ ನಮ್ಮ ಫ್ಯಾಮಿಲಿಲಿ 14 ಮೆಂಬರ್ಸ್ ಇದ್ದೀವಿ. ಸೊ ಎಲ್ಲರೂ ಸೇರಿ ಬರಬೇಕು ದೇವ್ರ ದರ್ಶನಕ್ಕೆ ಅಂತ ಅಂದ್ಕೊಂಡಿದ್ದು. ಬಟ್ ಈ ಕೆಲಸ ಸಡನ್ ಆಗಿದ್ರಿಂದ ನಾವು ಬೇಗನೆ ಬರೋ ಹಾಗಾಯಿತು. ಮತ್ತೆ ನೆಕ್ಸ್ಟ್ ಎಲ್ಲರ ಜೊತೆಗೆ ಬಂದ ಮೇಲೆ ವ್ಲಾಗ್ ಮಾಡ್ತೀನಿ ಗಾಯ್ಸ್. ಈಗ ಬರಲೇಬೇಕಾಗಿರೋಂಥ ಸಂದರ್ಭ ಇದ್ದಿದ್ದರಿಂದ ನಾವು ಇಷ್ಟೇ ಜನ ಬಂದಿದ್ದೀವಿ. ನಿಜವಾಗ್ಲೂ ರಾಯರಿದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ 100% ಬಿಲೀವ್ ಮಾಡ್ತೀನಿ. ಯಾಕಂದರೆ ನನ್ನ ಜೀವನದಲ್ಲೇ ನಾನು ಅಂದ್ಕೊಂಡಿರೋ 3 ವಿಷಯಗಳು ಕೂಡ ನಡೆದಿದೆ. ಸೊ ಹಾಗಾಗಿ ನನಗೆ ರಾಯರ ಮೇಲೆ ತುಂಬ ಪ್ರೀತಿ ಇದೆ. ಅಂದ್ಕೊಂಡಿದ್ದಾಗ ಆಯಿತು ಅಂತ ಅನ್ನೋ ರೀಸನ್ಗೆ ಮಾತ್ರ ಅಲ್ಲ, ರಾಯರನ್ನ ನಂಬಿರೋ ಭಕ್ತರನ್ನ ಯಾವತ್ತೂ ರಾಯರ್ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಅಷ್ಟು ನಾನು ನಮ್ಮ ಮನೆಯವರು ಮಾತ್ರನೇ ಬಂದಿದ್ದು. ರಾಯರ ಅನುಗ್ರಹದಿಂದ ಒಂದು ದೇವರ ಫೋಟೋ ಕೂಡ, ಅಂದರೆ ರಾಯರ ಫೋಟೋ ನಮ್ಮ ಮನೆಗೆ ಬಂತು. ಸೊ ರಾಯರ್ ನಮ್ಮ ಮನೆಗೆ ಬಂದಾದ್ಮೇಲೆ ಕೆಲವು ದಿನದಲ್ಲಿ ನಮಗೆ ಕೆಲಸ ಆಯಿತು. ಸೊ ನಾವು ಕಂಪ್ಲೀಟಾಗಿ ರಾಯರ್ನ ಇಡೀ ನಮ್ಮ ಫ್ಯಾಮಿಲಿ ಕೂಡ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ನೋಡಿ ಹೊಸ ಸಿಸ್ಟಮ್ ಆಗಿದೆ. ರಾಯರ್ಗೆ ನಾವು ದರ್ಶನಕ್ಕೆ ಹೋಗಬೇಕು ಅಂತಂದರೆ ಈ ಥರ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ, ಮೇಲೆ ಕೆಳಗೆ ಎಲ್ಲನೂ ಕೂಡ. ಸೊ ಈ ರೀತಿ ಇರೋದ್ರಿಂದ ನುಗ್ಲಾಗಿರ್ಬೋದು ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಆರಾಮ್ಸೆ ನಾವು ದರ್ಶನಕ್ಕೆ ಹೋಗ್ಬೋದು. ಆ್ಯಕ್ಚುಲಾಗಿ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಎಲ್ಲಿವರೆಗೂ ಅಲೋ ಇದೆಯೋ ಅಲ್ಲಿವರೆಗೂ ಮಾತ್ರ ನಾನು ವಿಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಅದನ್ನು ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ. ಸೊ ಇದರಲ್ಲಿ ಒಂದು ವಿಷಯ ಏನು ಅಂತಂದರೆ, ಯಾವಾಗಲೇ ಆಗಲಿ ಯಾವುದೇ ಸಂದರ್ಭದಲ್ಲಾಗಿರಲಿ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟಾಗ ರಾಯರು ನಮ್ಮನ್ನು ಕರೆಸ್ಕೊಳ್ಳೋದಿಲ್ಲ. ಅದು ನಿಜವಾಗ್ಲೂ ಸತ್ಯ. ರಾಯರಿಗೆ ನಾವು ಯಾವಾಗ ಹೋಗಬೇಕು ಅನ್ನೋದು ಅನುಗ್ರಹ ಸಿಗುತ್ತೋ, ನಾವು ಇಷ್ಟ ಆಗುತ್ತೆ, ಸೊ ಆವಾಗ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು. ಸೊ ನಾವು ಮೊದಲನೇದಾಗಿನೇ ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಟ್ವಿ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ನದಿ ಹತ್ರ, ಅಂದರೆ ತುಂಗಾ ನದಿ ಹತ್ರ. ಅಲ್ಲಿ ಹೋಗ್ಬಿಟ್ಟು ನೀರಲ್ಲೆಲ್ಲ ಸ್ವಲ್ಪ ಇದು ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನನಗಿಲ್ಲಿ ಇಷ್ಟ ಆಗಿಲ್ದಿರೋ ಒಂದು ವಿಷಯ ಏನು ಅಂತಂದರೆ, ನದಿ ಹತ್ರ ಬರುವಾಗ ದೀಪಗಳ ಬಗ್ಗೆ ಆಗಿರ್ಬೋದು, ಅಲ್ಲಿ ಪೂಜೆ, ಗಂಗಮ್ಮ ಪೂಜೆ, ಅದು ಇದು ಏನೇನೋ ಸಮಥಿಂಗ್ ಇರುತ್ತೆ. ಸೊ ಅಲ್ಲಿ ಅದ್ರನ್ನ ಸೇಲ್ ಮಾಡೋರು ಅದೆಲ್ಲ ತುಂಬ ಎಷ್ಟು ಹಿಂಸೆ ಮಾಡ್ತಾರೆ ಅಂದರೆ, ಆಲ್ರೆಡಿ ನಾವು ತಗೊಂಡಿರ್ತೀವಿ, ಮಾಡಿರ್ತೀವಿ, ಪೂಜೆ ಎಲ್ಲನೂ ಆಗಿರುತ್ತೆ, ಆದರೂ ಕೂಡ ಪ್ರತಿಯೊಬ್ಬರು ತುಂಬಾ ಹಿಂಸೆ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ನಮ್ಗಲ್ಲಿ ಸಮಾಧಾನನೇ ಅನ್ಸೋದಿಲ್ಲ ಹೋಗೋದಕ್ಕೆ. ಎಷ್ಟು ಹಿಂಸೆ ಅಂದರೆ ಹಿಂದಿಂದೇನೆ ಬರೋದು, ನಾವು ಬೇಡ ಅಂದರೂ ನಮ್ಮ ಹತ್ರನೇ ಕೊಡೋದು ಎಲ್ಲ ಮಾಡ್ತಾರೆ. ಸೊ ಇದೊಂದು ವಿಷಯ ನನಗಲ್ಲಿ ಇಷ್ಟ ಆಗಲಿಲ್ಲ ಅಷ್ಟೇ. ಈಗ ನದಿ ಹತ್ರ ಸ್ವಲ್ಪ ಫೋಟೋ ಗಿಟೋಸ್ ಎಲ್ಲ ತೆಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನಮಗೆ ತುಂಬ ಹೊಟ್ಟೆ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ಟಿಫನ್ ತಿನ್ನೋಣ ಅಂತ ಹೋದ್ವಿ. ಆಮೇಲೆ ಇಲ್ಲಿ ಕೆಲವರು ಮಕ್ಕಳಿಗೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಟೀಚ್ ಮಾಡಿರ್ತಾರೆ ಅಂತಂದರೆ, ಅವ್ರು ನಮ್ಮ ಹತ್ರ ಕೇಳೋದು ಬರೀ ದುಡ್ಡನ್ನು ಮಾತ್ರನೇ ಕೇಳ್ತಾ ಇರ್ತಾರೆ. ನಾವು ಅದ್ರ ಬದಲು ಅವ್ರಿಗೆ ಏನಾದರೂ ಹಣ್ಣಾಗಿರ್ಬೋದು, ಊಟ ಆಗಿರ್ಬೋದು ಏನಾದರೂ ಕೊಡಿಸ್ತೀವಿ ಅಂದರೆ ಅವ್ರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಅಲ್ಲಿ ಅವ್ರಿಗೆ 100 ರೂಪೀಸ್ 50 ರೂಪೀಸ್ ಇಷ್ಟೇ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಅಷ್ಟು ಅಮೌಂಟ್ ಮಾತ್ರನೇ ಕೊಡಬೇಕು ಅವ್ರಿಗೆ. ಆ ಥರ ಎಲ್ಲ, ಈ ಥರದ್ದೆಲ್ಲ ಎಷ್ಟು ಸರಿ ಏನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಬಿಡಿ, ನಾನು ಒಂದಿನಕ್ಕೆ ಹೋಗಿ ಬರೋರಿಗೆ ಇಷ್ಟೆಲ್ಲ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಸೊ ಬಿಟ್ಟು ಅದನ್ನು ಮುಂದೆ ಹೋಗೋಣ. ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಮಂಚಲಮ್ಮನ ದರ್ಶನ ಮುಗಿಸ್ಕೊಂಡೇ ಹೋಗಬೇಕು. ಫಸ್ಟ್ ರಾಯರ ದರ್ಶನ ಪಡೆಯೋದಕ್ಕೂ ಮುಂಚೆ ಮಂಚಾಲಮ್ಮ ಅವ್ರದ್ದು ದರ್ಶನ ಮುಗಿಸ್ಕೊಂಡೇ ಹೋಗಬೇಕು. ನಾವು ಫಸ್ಟಿಗೆ ಹೋಗುವಾಗ ಆಲ್ರೆಡಿ ಕೈ ಮುಕ್ಕೊಂಡು ಹೋಗಿದ್ವಿ. ಈಗ ಪೂಜೆ ನಡೀತಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ದರ್ಶನ ತಗೊಂಡ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಡಬೇಕಿತ್ತು. ತುಂಬಾ ಬಿಸಿಲಿದೆ ಮಾತ್ರ, ಎಷ್ಟು ಹೆವಿ ಬಿಸಿಲಿದೆ. ಸೊ ನಾವು ಹೋಗೋ ದಾರಿಲಿ ಅಂದರೆ ಬಳ್ಳಾರಿ ಹತ್ರ ಏರಿಸ್ವಾಮಿ ಅವ್ರದ್ದು ಜೀವ ಸಮಾಧಿ ಆಗಿರೋ ಒಂದು ಕ್ಷೇತ್ರ ಸಿಕ್ತು.
ಅನ್‌ಪ್ಲಾನೆಡ್ ಆಗಿ ನಾವಿಲ್ಲಿ ಗಾಡಿ ಸ್ಟಾಪ್ ಮಾಡಿ ಜ್ಯೂಸ್, ಹಣ್ಣು ಏನಾದ್ರು ತಿನ್ನೋಣ ತುಂಬಾ ಬಿಸಿಲಿದೆ ಅಂತ ಹೇಳಿ ನಿಲ್ಸಿದ್ದು. ಸೊ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಈ ದೇವಸ್ಥಾನ. ಸೊ ನೋಡಿನೂ ಸುಮ್ಮನೆ ಹಾಗೆ ಹೋಗೋದಕ್ಕೆ ಮನ್ಸಾಗ್ಲಿಲ್ಲ ಅಂತ ಹೇಳಿ ನಾವ್ ಇಲ್ಲಿ ಬಂದ್ವಿ. ಇವರು ಜೀವಂತ ಸಮಾಧಿ ಆಗಿದ್ದಾರೆ ಇಲ್ಲಿ. ಸೊ ಅದು ನಾವು ಅದರ ದರ್ಶನ ಮಾಡ್ಬೇಕು ಅಂದ್ರೆ ಈ ತರ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಿ ದರ್ಶನ ಮಾಡ್ಕೋಬೇಕು. ಪ್ರತಿ ಕ್ಷೇತ್ರ, ಪ್ರತಿ ದೇವಸ್ಥಾನದಲ್ಲಿ ಕೂಡ ಕೆಲವೊಂದು ವಿಶೇಷತೆಗಳೇ ಇರುತ್ತೆ. ಕ್ಷೇತ್ರದ ಸ್ವಲ್ಪ ರಿಲೇಟೆಡ್ ಅಂದ್ರೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅವ್ರದ ಏನಿದೆಯೋ ಸೊ ಅದ್ರ ರಿಲೇಟೆಡ್ ಸ್ವಲ್ಪ ಇದು ಕೂಡ ಬರುತ್ತೆ ಅಷ್ಟೇ. ಈ ತರ ಫೋಟೋ ಫ್ರೇಮ್ಸ್ ಕೆಳಗಡೆ ಅಲ್ಲಿ ನಡೆದಿರೋಂತಹ ಪೂರ್ವದೆಲ್ಲ ಬರ್ದಿದ್ದಾರೆ. ಸೊ ಈ ತರದ್ದೆಲ್ಲ ನೋಡಿ ತಿಳ್ಕೊಬಹುದು. ನನಗಂತೂ ತುಂಬಾನೇ ಇಷ್ಟ. ಸೊ ನಾನು ಎಲ್ಲಾನು ಈ ತರ ಓದಿ ತಿಳ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾವು ಬೇಗ ಹೊರಟಿದ್ರಿಂದ ನಮಗೆ ಮಂತ್ರಾಲಯದಲ್ಲಿ ಪ್ರಸಾದನ ತಗೊಳ್ಳೋದಕ್ಕಾಗಿರಲಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಕೂಡ ಪ್ರಸಾದದ ಟೈಮ್ ಆಗಿತ್ತು, ಅಂದ್ರೆ ಊಟ ಟೈಮ್. ಸೊ ನಾವು ಇಲ್ಲೇ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ದೇವ್ರಿಗೆ ಹೋದ್ವಿ. ನಮ್ಮ ಮನೆ ದೇವ್ರು ಬಂದು ಆಕ್ಚುಲಿ ಬಳ ಲಕ್ಷ್ಮೀ ನರಸಿಂಹ ಸ್ವಾಮಿ. ಇಲ್ಲಿ ಏನು ಜಾಸ್ತಿ ವಿಡಿಯೋಸ್ನ ತಗೊಳ್ಳೋದಕ್ಕಾಗಿಲ್ಲ, ಜಸ್ಟ್ ಗಾಡಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ನಾವು. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು, ಬಾಯ್.